ನೋಡಿದ್ರಲ್ಲ ತಂದೂರಿ ಚಿಕನ್ ಹೆಂಗೆ ರೆಡಿ ಆಗಿದೆ ಅಂತ. ಈ ಥರ ಸ್ಟೈಲಲ್ಲಿ ತಂದೂರಿ ಚಿಕನ್ನ ಏರ್ ಫ್ರೈಯಲ್ಲಿ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. 2 ಲೆಗ್ ಪೀಸ್ ಚಿಕನ್ನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಮೆಣಸಿನ ಪುಡಿ, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪುಡಿ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಪುದೀನ ಮತ್ತು ಆರಿಗ್ಯಾನೋ ಫ್ಲೇಕ್ಸ್ ತೊಗೊಂಡಿದ್ದೀನಿ, 1 ಫುಲ್ ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ, 2 ಸ್ಪೂನ್ ಅಷ್ಟು ಉಪ್ಪು 1 ಇಡೀ ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ನಾವಿವಾಗ ಚಿಕನ್ನ ಮ್ಯಾರಿನೇಟ್ ಮಾಡೋಣ ಬನ್ನಿ. 1 ಕಪ್ ಮೊಸರು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀವಿ. ನಾವಿಲ್ಲಿ ತೊಗೊಂಡಿರೋ ಪ್ರಮಾಣದಷ್ಟೇ ಖಾರ ಪುಡಿನ ಹಾಕೊತಾ ಇದ್ದೀವಿ. ಆಮೇಲೆ ಇದಕ್ಕೆ ಪೆಪ್ಪರ್, ಅದಾದಮೇಲೆ ಇದಕ್ಕೆ ಚಕ್ಕೆ ಲವಂಗ ಪೌಡರ್, ಅದಾದಮೇಲೆ ಅರಿಶಿಣ ಮತ್ತು ಗರಂ ಮಸಾಲ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀವಿ ಈಗ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀವಿ. ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀವಿ. 1 ಇಡೀ ನಿಂಬೆಹಣ್ಣು ತೊಗೊಂಡಿದ್ದೆ. ಅದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಇವಾಗ ಚಿಕನ್ ಅರ್ಧ ಗಂಟೆಗಳ ಟೈಮು ಮ್ಯಾರಿನೇಟ್ ಆಗಿದೆ. ಇವಾಗ ನಾವು ಚಿಕನ್ನ ಏರ್ ಫ್ರೈಯರ್ಲಿ ಇಡೋಣ ಬನ್ನಿ. ನಾನಿವಾಗ ಚಿಕನ್ನ ಏರ್ ಫ್ರೈಯರ್ಗೆ ಹಾಕ್ಕೊಂಡಿದ್ದೀನಿ. ನಾನೀಗ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಯಾವ ಕಂಡೀಷನ್ ಸೆಟ್ ಮಾಡಿಸಿದ್ದೀವಿ ಅಂದರೆ 180 ಡಿಗ್ರಿಯಲ್ಲಿ 30 ಮಿನಿಟ್ಸ್ವರೆಗೂ ಸೆಟ್ ಮಾಡಿದ್ದೀವಿ. ಓಕೆನಾ? 30 ಮಿನಿಟ್ಸ್ ಆದಮೇಲೆ ಸಿಗೋಣ ಬನ್ನಿ. ಇವಾಗ ಚಿಕನ್ ರೆಡಿ ಆಗ್ತಾ ಇದೆ, ನೋಡೋಣ ಬನ್ನಿ. ಈ ಥರ ಇಲ್ಲಿ ಒಂದು ಸೈಡ್ ರೋಸ್ಟ್ ಆಗಿದೆ, ಇನ್ನೊಂದು ಸೈಡ್ನ ನಾವು ತಿರುಗಿಸ್ಬಿಟ್ಟು ಹಾಕೋಣ ಬನ್ನಿ. ಯೂಸ್ ಮಾಡ್ಕೊಂಡು ನಿಧಾನಕ್ಕೆ ಟರ್ನ್ ಮಾಡಿ. ಇದು ಇನ್ನೊಂದು ಸೈಡು ರೋಸ್ಟ್ ಆಗಬೇಕು. 15 ಮಿನಿಟ್ಸ್ ಆಗಿದೆ. ಇವಾಗ ಇನ್ನೂ 15 ಮಿನಿಟ್ಸ್ ಉಳಿದಿದೆ. ಸೊ ಇನ್ನೊಂದು ಸೈಡಿಗೆ ನೀಟಾಗಿ ರೋಸ್ಟ್ ಆಗುತ್ತೆ. ಇವಾಗ ಏರ್ ಫ್ರೈಯರ್ ಆಫ್ ಆಗಿದೆ. ಚಿಕನ್ ತಂದೂರಿ ರೆಡಿ ಆಗಿದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ಇದನ್ನ ಟೇಸ್ಟ್ ಮಾಡೋಣ.